ಸ್ನೇಹಿತರೆ ನಮಸ್ಕಾರ. ಬೃಂದಾವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಸಕ್ಕರೆ ನಾಡಿನಲ್ಲಿರೋ ವಿಶೇಷವಾದಂತಹ ಆಂಜನೇಯ ದೇವಾಲಯದ ಪರಿಚಯ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಆಂಜನೇಯ ಬೆಟ್ಟದಲ್ಲಿ ನೆಲೆಯಾಗಿದ್ದಾನೆ. ಬೆಟ್ಟದ ಮೇಲೆ ನೆಲೆ ನಿಂತಿರುವ ಹನುಮನ ದೇವಾಲಯವಿರೋದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೈರಸಂದ್ರ ಗ್ರಾಮದಲ್ಲಿ, ಬೆಂಗಳೂರಿನಿಂದ ಮಂಗಳೂರಿನ ಹೆದ್ದಾರಿಯ ಯಡಿಯೂರಿನ ಹತ್ರ. ಈ ದೇವಾಲಯವನ್ನ ಹದ್ದಿನಕಲ್ಲು ಆಂಜನೇಯ ದೇವಾಲಯವೆಂದೇ ಕರೆಯಲಾಗುತ್ತೆ. ಇಲ್ಲಿ ಮನುಷ್ಯನ ಮೇಲೆ ಆವಾಹನೆಯಾಗುವ ಭೂತ, ಪ್ರೇತ, ದುಷ್ಟಶಕ್ತಿಗಳಿಂದ ಸಂಕಷ್ಟಕ್ಕೀಡಾದವರಿಗೆ ಅಭಯ ನೀಡಲು ನೆಲೆಯಾಗಿದ್ದಾನೆ ಆಂಜನೇಯ. ಇಲ್ಲಿನ ವಿಶೇಷತೆ ಅಂದ್ರೆ ಆಂಜನೇಯನ ಜೊತೆಗೆ ರಾವಣನ ಮಗ ಇಂದ್ರಜಿತ್ನನ್ನ ಕೂಡ ಪೂಜಿಸಲಾಗುತ್ತೆ. ಹಾಗೆ ಇಂದ್ರಜಿತ್ ಕೂಡ ಹನುಮನ ಭಕ್ತರಿಗೆ ಕಾವಲು ನೀಡ್ತಾನೆಂಬ ನಂಬಿಕೆ ಇದೆ. ತ್ರೇತಾಯುಗದಲ್ಲಿ ರಾವಣನ ಪುತ್ರನಾದ ಇಂದ್ರಜಿತ್ ಇಂದ್ರಜಾಲ ವಿದ್ಯೆಯನ್ನ ಕರಗತ ಮಾಡಿಕೊಂಡಿದ್ದ. ಹೀಗಾಗಿ ಇಲ್ಲಿ ನೆಲೆ ನಿಂತ ಇಂದ್ರಜಿತ್ ಮಾಟ, ಮಂತ್ರ, ದುಷ್ಟಶಕ್ತಿಗಳಿಗೆ ಒಳಗಾಗಿ ಸಮಸ್ಯೆಯನ್ನ ಅನುಭವಿಸೋ ಜನರ ಸಂಕಷ್ಟವನ್ನ ದೂರ ಮಾಡ್ತಾನೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಸುತ್ತಲೂ ಬೃಹತ್ ಬಂಡೆಗಳಿಂದ ಆವೃತವಾದ ಬೆಟ್ಟಗಳು, ಅದರ ನಡುವಿನ ಹಸಿರು ಸಿರಿ ಇಲ್ಲಿನ ಆಕರ್ಷಣೆಯಾದ್ರೆ 1000 ಮೆಟ್ಟಿಲುಗಳನ್ನ ಏರಿದ್ರೆ ಮಾತ್ರ ಆಂಜನೇಯನ ಹಾಗೂ ಇಂದ್ರಜಿತ್ನ ದರ್ಶನ ಪಡೆಯೋಕೆ ಸಾಧ್ಯವಾಗುತ್ತೆ. ಮೇಲ್ಭಾಗ ತಲುಪುತ್ತಿದ್ದಂತೆ ಗರುಡಗಂಬದ ಮೇಲೆ ಆಂಜನೇಯನ ಮೂರ್ತಿಯ ದರ್ಶನವಾಗುತ್ತೆ. ಈ ಆಂಜನೇಯ ಸ್ವಾಮಿಯ ದೇವಾಲಯವನ್ನ ತಿರುಮಲದಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದ ಗರ್ಭಗುಡಿಯ ಗೋಪುರದಂತೆ ಬಂಗಾರದ ಗೋಪುರದಿಂದ ನಿರ್ಮಿಸಲಾಗಿದೆ. 80 ಅಡಿ ಎತ್ತರದ ರಾಜಗೋಪುರ ಆಕರ್ಷಕವಾಗಿದ್ದು ವಿಶಾಲವಾದ ಸಭಾಭವನ, ಮಂಟಪಗಳನ್ನ ನೋಡಬಹುದು. ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ, ಪುನಸ್ಕಾರಗಳು ಹಾಗೂ ಉತ್ಸವಗಳು ಕೂಡ ನಡೆಯುತ್ತವೆ. ಹದ್ದಿನಕಲ್ಲು ಆಂಜನೇಯ ಕ್ಷೇತ್ರದ ವಿಶೇಷತೆ ಏನು ಅನ್ನೋದನ್ನ ನೋಡೋದಾದ್ರೆ, ಬೇರೆಡೆ ಇರೋ ಆಂಜನೇಯ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಹದ್ದಿನಕಲ್ಲು ಆಂಜನೇಯ ಕ್ಷೇತ್ರ ಹಲವು ವೈಶಿಷ್ಟ್ಯಗಳನ್ನ ಹೊಂದಿರೋದನ್ನ ಕಾಣಬಹುದು. ಬೇಡಿ ಬಂದ ಭಕ್ತರನ್ನ ಹರಸಿ ಆಶೀರ್ವದಿಸುವುದು ಒಂದೆಡೆಯಾದ್ರೆ, ಅಸುರನಾದ ಇಂದ್ರಜಿತ್ಗೆ ಪೂಜೆ ಸಲ್ಲಿಕೆಯಾಗೋದು ಇಲ್ಲಿನ ವಿಶೇಷತೆ. ಇಲ್ಲಿ ಆಂಜನೇಯ ಸ್ವಾಮಿಗೆ ಹಣ್ಣುಕಾಯಿಯ ನೈವೇದ್ಯವಾದ್ರೆ, ಪಕ್ಕದಲ್ಲಿರುವ ಇಂದ್ರಜಿತ್ ಮೂರ್ತಿಗೆ ಹರಕೆ ಕಟ್ಟಿಕೊಂಡವರು ಮಾಂಸಾಹಾರಿ ಊಟದ ಎಡೆ ಬಡಿಸ್ತಾರೆ. ಸ್ನೇಹಿತರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ವಾನರಗಳು ಶುದ್ಧ ಸಸ್ಯಾಹಾರಿಗಳಾಗಿರ್ತವೆ. ಆದ್ರೆ ಇಲ್ಲಿ ಈ ಎಡೆಬಿಡಿಸಿದ ಆಹಾರವನ್ನ ವಾನರಗಳು ತಿಂದು ಮಾಂಸಾಹಾರಿಗಳಾಗಿರುವುದನ್ನು ನೋಡಬಹುದು. ಅದೇನೇ ಇರಲಿ, ಈ ಕ್ಷೇತ್ರದಲ್ಲಿ ದುಷ್ಟಶಕ್ತಿಗಳಿಗೆ, ಮಾಟ, ಮಂತ್ರ, ತಂತ್ರಕ್ಕೆ ಒಳಗಾದವರಿಗೆ ಶಾಶ್ವತವಾದ ಪರಿಹಾರ ದೊರಕಿಸಿಕೊಡುತ್ತೆ ಎಂಬ ನಂಬಿಕೆ ಇದೆ. ಇಂದ್ರಜಾಲ ವಿದ್ಯೆಯನ್ನ ಕರಗತ ಮಾಡಿಕೊಂಡಿದ್ದ ರಾವಣನ ಪುತ್ರ ಇಂದ್ರಜಿತ್ನನ್ನ ಪೂಜಿಸುವ ಏಕೈಕ ಕ್ಷೇತ್ರ ಇದು. ಹಾಗೂ ಬೆಟ್ಟದಲ್ಲಿರೋ ವಾನರಗಳು ಹಣ್ಣುಕಾಯಿಯ ಜೊತೆಗೆ ಮಾಂಸಾಹಾರ ಸ್ವೀಕರಿಸುವುದು ಕೂಡ ಇಲ್ಲಿಯೇ. ಹೀಗಾಗಿ ಈ ಕ್ಷೇತ್ರ ಹಲವು ವಿಶೇಷತೆಗಳ ತಾಣವಾಗಿ ಎಲ್ಲರ ಚಿತ್ತವನ್ನ ಸೆಳೆಯುತ್ತೆ. ಹಾಗಿದ್ರೆ ಇನ್ಯಾಕ್ ತಡ, ನೀವು ಕೂಡ ಹದ್ದಿನಕಲ್ಲು ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.